ನಮಸ್ಕಾರ. ಇವತ್ತು ನಾನು ಜೋಳದ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಜೋಳದ ರೊಟ್ಟಿ ಮಾಡುವ ವಿಧಾನ: 2 ಕಪ್ ಜೋಳದ ಹಿಟ್ಟು, ಉಪ್ಪು ಸ್ವಲ್ಪ, 1 ಗ್ಲಾಸ್ ನೀರನ್ನ ಕುದಿಸ್ಕೊಳ್ಳಿ. ಈ ಥರ ಕುದಿಸ್ಬೇಕು. ಹಿಟ್ಟನ್ನ ಮಧ್ಯ ಹೋಲ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಬೇಕು. ಇದಕ್ಕೆ ಕುದಿಸಿರೋ ನೀರಲ್ಲಿ 3/4 ಗ್ಲಾಸ್ ಅಷ್ಟು ಹಾಕಬೇಕು. 1 ಸ್ಪೂನಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಾಟನ್ ಬಟ್ಟೆ ತಗೊಂಡು ನೀರಲ್ಲಿ ನೆನೆಸಿಡ್ಬೇಕು. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕಾಯಿಸ್ಕೊಂಡಿದೀವಲ್ಲ ನೀರು, ಅದರಲ್ಲಿ ಸ್ವಲ್ಪ ಸ್ವಲ್ಪ ಈ ನೀರನ್ನ ಸಿಮಿಸ್ಕೊಳ್ಳಿ. ಈ ನೀರು ಸಿಮಿಸ್ಕೊಂಡ್ಬಿಟ್ಟು ನಾದ್ಕೋಬೇಕು. ನಾವೆಷ್ಟು ನಾದ್ಕೊಂತೀವೋ ಆ ಹಿಟ್ಟು ಸಾಫ್ಟ್ ಆಗಿ ಬರುತ್ತೆ. ನೋಡ್ತಿದ್ರಲ್ಲ, ಈ ತರ ನಾದ್ಕೊಬೇಕು. ನಮಗೆ ಬೇಕಾಗಿರೋ ಅಷ್ಟು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾದ್ಕೊಬೇಕು. ಇದನ್ನ ರೋಲ್ ಮಾಡ್ಕೊಳ್ಳಿ. ಜೋಳದ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ. ಉಂಡೆನ ನಾದ್ಕೊಬೇಕು ಸ್ವಲ್ಪ. ಇದನ್ನ ಸ್ವಲ್ಪ ತಟ್ಕೊಳ್ಳಿ. ಈ ತರ ಇದಕ್ಕೊಂದು ಸ್ವಲ್ಪ ಜೋಳದ ಹಿಟ್ಟು ಹಾಕೊಂಡ್ಬಿಟ್ಟು ತಟ್ಕೊಬೇಕು. ಈ ತರ ತಟ್ಕೊಳ್ಳಿ. ಇಷ್ಟಾದ್ಮೇಲೆ 2 ಕೈ ನಾವು ತಟ್ಕೊಬೇಕು. ನಾವು ತಟ್ಟದಷ್ಟು ರೊಟ್ಟಿ ತೆಳುವಾಗ್ತಾ ಹೋಗುತ್ತೆ. ನಮಗೆ ಹಿಂಗ್ ತಟ್ಟಕ್ ಬಂದಿಲ್ಲ ಅಂದ್ರೆ ಹಿಟ್ಟು ಹಾಕೊಂಡು ಮಣೆ ಮೇಲೆ ಲಟ್ಟಿಸ್ಕೊಬಹುದು. ತೆಳುವಾಗಿದೆ. ಈಗ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ ಇರಲಿ ಹಂಚು, ಸಣ್ಣ ಮಾಡಬೇಡಿ. ರೊಟ್ಟಿ ಹಾಕೊತಾ ಇದ್ದೀನಿ. ಈ ರೊಟ್ಟಿ ಮೇಲ್ಗಡೆ ತಣ್ಣೀರನ್ನ ಹೀಗೆ ಒರೆಸ್ಕೊಬೇಕು ಬಟ್ಟೆಯಲ್ಲಿ. ಈಗ ಒರೆಸ್ಕೊಳ್ಳಿ. ಬೇಗನೆ ಬೇಯುತ್ತೆ ಇದು. ಇದನ್ನ ತಿರುವಾಕಿ. ನಾವು ಸಾಫ್ಟಾಗಿ ನಾದಿದ್ರೆ ರೊಟ್ಟಿ ಉಬ್ಬುತ್ತೆ. ನೋಡ್ತಿದ್ದೀರಲ್ಲ, ಹೀಗೆ ಉಬ್ಬುತ್ತೆ. ತುಂಬಾ ಸಾಫ್ಟ್ ಇರುತ್ತೆ ರೊಟ್ಟಿ ಕೂಡ. ಜೋಳದ ರೊಟ್ಟಿನ ಪಲ್ಯ, ಚಟ್ನಿ ಪುಡಿ, ಮೊಸರು ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಆಗಿದೆ ಈಗ ಜೋಳದ ರೊಟ್ಟಿ. ತೆಗಿತಾ ಇದ್ದೀನಿ. ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ
ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.